ಓಹೋ ಫ್ರೆಂಡ್ಸ್, ನಾವಿತಿರಲಿ ನಮ್ಮ ದೇಶದ ಮತ್ತೊಂದು ಹೊಸ ಬ್ರ್ಯಾಂಡ್ AI+ ಕಡೆಯಿಂದ ನಮಗೆ ಎರಡೆರಡು ಫೋನ್ಸ್ಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಒಂದು AI+ Nova 2 5G, ಇನ್ನೊಂದು ಇಲ್ಲೇ ಇದೆ ಯೂಸ್ ಮಾಡ್ತಿದ್ವಿ AI+ Nova 2 Ultra 5G. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ, ಈ ಫೋನ್ಸ್ಗಳ ವಿಶೇಷತೆಗಳೇನಪ್ಪಾ ಅಂದ್ರೆ ಈ ಫೋನ್ಸ್ಗಳು ತುಂಬಾ ಕಮ್ಮಿ ಬೆಲೆಗೆ ಲಾಂಚ್ ಆಗಿದೆ. ಇವನ್ ಸ್ಪೆಸಿಫಿಕೇಶನ್ ಬೇರೆ ಫೋನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಕೂಡ ಕಾಣಿಸ್ತಿದೆ. ಇಷ್ಟೇ ಅಲ್ಲದೆ ಕೆಲವೊಂದು ಸ್ಪೆಸಿಫಿಕ್ ಆಗಿರುವಂತಹ ಹಿಂದಿನ ಈ RGB ಲೈಟ್ಸ್ಗಳಾಗಿರಲಿ ಅಥವಾ ಬಾಕ್ಸ್ ಅಲ್ಲಿ ಏರ್ಪೋರ್ಟ್ಸ್ ಕೊಡೋದಾಗಿರಲಿ, ಇನ್ನಿದ್ರೆ ತುಂಬಾ ಬೇರೆ ಸ್ಪೆಷಲ್ ಫೀಚರ್ಸ್ನ ಕೂಡ ಆ್ಯಡ್ ಮಾಡಿದ್ರೆ ಈ ಫೋನ್ ನಿಜವಾಗ್ಲೂ ಕೊಂಡುಕೋಬೋದಪ್ಪ ಅಂತ ಕೇಳ್ತಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋನಲ್ಲಿ ಉತ್ತರ ಸಿಗತ್ತೆ. ಮತ್ತೆ ಇದೇ ಫಸ್ಟ್ ಟೈಮ್ ನೀವು ಹೊಸದಾಗಿ ಬಂದಿರೋದ್ರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ನನ್ನ ಹೆಸರು ಟೇಕಿ ಸೋಮ್ಸ್ಕೊಂಡು ಇದ್ದೀಗ ಆನೆಸ್ಟ್ ಇಂಡಿಯಾ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ಡೆಫಿನೆಟ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು ನೀವು. ಸೊ ಮೊದಲಿಗೆ ಈ Nova 2 5G ಫೋನ್ ನೋಡಿ, AI+ ಅಂತ ಕೊಟ್ಟವ್ರೆ, 5G ಅಂತ ಇದೆ. ಸೊ 6/128GB ಯೊಂದಿಗೆ ಇದು ಜಸ್ಟ್ 8,999 ಬೆಲೆ ಇದೆ. ಸೀಲ್ ಬ್ರೇಕಿಂಗ್, ಓಕೆ, ಎಸ್. ಬಾಕ್ಸ್ ನೋಡಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಎಕ್ಸೆಸರೀಸ್ ಸಿಗತ್ತೆ ಆಯ್ತಾ. ಫೋನು, ಕೇಸು, ಪೇಪರ್ ವರ್ಕ್ಸು, ಸಿಮ್ ಎಜೆಕ್ಟರು, USB Type-C ಕೇಬಲ್, ಮತ್ತೆ ಇನ್ ಬಾಕ್ಸೇ 18 ವ್ಯಾಟ್ನ ಪವರ್ ಅಡಾಪ್ಟರ್ ಕೂಡ ಇದೆ. ಇನ್ನು ಈ Nova 2 Ultra 5G ನಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ ನಿಮಗೆ ಎಲ್ಲ ಎಕ್ಸೆಸರೀಸ್ ಸಿಗತ್ತೆ. ಜೊತೆಗೆ ಇದರೊಂದಿಗೆ Nova Pods ನ ಕೂಡ ಫ್ರೀ ಆಗಿ ಕೊಡ್ತಿದ್ದಾರೆ. ಇದುವರೆಗೆ ಯಾವುದೇ ಬ್ರ್ಯಾಂಡ್ಸ್ಗಳು ಈ ರೀತಿ ಏರ್ ಪಾಡ್ಸ್ಗಳನ್ನೆಲ್ಲ ಫ್ರೀ ಆಗಿ ಕೊಟ್ಟಿರಲಿಲ್ಲ, ಬಟ್ ಫಸ್ಟ್ ಟೈಮ್ ನಾವು ನೋವಾ ಸೀರೀಸ್ ಅಲ್ಲಿ ನೋಡ್ತಿದ್ವಿ. ಸೊ ಮೊದಲಿಗೆ ಈ ಎರಡು ಸ್ಮಾರ್ಟ್ ಫೋನ್ಸ್ಗಳ ಫಸ್ಟ್ ಲುಕ್ ನೋಡಿ. ನನ್ನ ಹತ್ರ ಎರಡು ಬ್ಲ್ಯಾಕ್ ಕಲರ್ನ ಕಳಿಸ್ಕೊಡ್ತಾರೆ. ಮಾರ್ಕೆಟ್ ನಿಮಗೆ ಬೇರೆ ಬೇರೆ 3-4 ಡಿಫ್ರೆಂಟ್ ಕಲರ್ ಆಪ್ಷನ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಸೊ ಫಸ್ಟ್ ಲುಕ್ ಅಲ್ಲಿ ಎರಡು ಸ್ಮಾರ್ಟ್ ಫೋನ್ಸ್ಗಳು ಶೈನಿ ಬ್ಯಾಕ್ ಡಿಸೈನ್ ಒಂದಿಗೆ ಸ್ವಲ್ಪ ಸ್ಮಜಸ್ ಜಾಸ್ತಿ ಬೀಳುತ್ತೆ. ನೀವು ಇದನ್ನ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಬಟ್ ವಿತ್ ಕೇಸ್ ಎಲ್ಲ ಯೂಸ್ ಮಾಡ್ತಿದ್ರೆ ಅಂದ್ರೆ ಕಂಫರ್ಟೇಬಲ್ ಆಗಿ ಹೋಲ್ಡ್ ಮಾಡ್ಕೋಬಹುದು. ಕ್ಯಾರಿ ಕೇಸ್ ನಿಮ್ಗೆ ಏನು ಇಶ್ಯೂ ಇರಲ್ಲ. ಮತ್ತೆ ಎರಡು ಸ್ಮಾರ್ಟ್ ಫೋನ್ಸ್ಗಳು ತುಂಬಾ ಸ್ಲಿಮ್ ಮತ್ತು ಲೈಟ್ ವೇಟ್ ಕೂಡ ಇದೆ. ಸೊ ಮೊದಲಿಗೆ ಈ Nova 2 Ultra 5G ಫೋನ್ ನೋಡಿ. ಇದರ ಕ್ಯಾಮ್ರಾ ರಿಂಗ್ ಮಾಡೆಲ್ಸ್ಗಳಾಗಿರಲಿ, LED ಫ್ಲಾಶ್ ಆಗಿರಲಿ, ಮತ್ತು ಇದರಲ್ಲಿ ಮೇನ್ ವಿಶೇಷತೆಪ್ಪ ಅಂದರೆ ಈ ಸ್ಪೆಷಲ್ ಸ್ಟೇಟಸ್ ಲೈಟ್ ಅಂತ ಇದೆ ಆಯ್ತಾ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಫೀಚರ್ಸ್ಗಳಿದೆ. ಇನ್ನು Nova 2 5G ಕೂಡ ಅಷ್ಟೇ. ಇಲ್ಲಿ ಕೂಡ ಸ್ಮಜಸ್ ಬೀಳುತ್ತೆ. ಕೇಸ್ ಹಾಕೊಂಡ್ರೆ ಏನು ಇಶ್ಯೂ ಇರಲ್ಲ. ಇಲ್ಲಿ ಕ್ಯಾಮ್ರಾ ಮಾಡೆಲ್ಸ್ಗಳು ಸ್ವಲ್ಪ ರೌಂಡ್ ಎಜಸ್ನಲ್ಲಿ ಕೊಡ್ತಾರೆ. ಮತ್ತು AI+ ಬ್ರ್ಯಾಂಡಿಗೊಂದಿಗೆ ಸ್ವಲ್ಪ ಈ ಅಲ್ಟ್ರಾಕ್ಕಿಂತ ದೊಡ್ಡ ಸೈಜ್ನ ಕೊಡ್ತಿದ್ದಾರೆ. ಸೊ ಎರಡೂ ಫೋನ್ಸ್ಗಳಲ್ಲಿ ಸೈಡ್ ಎಜಸ್ ಆಗಿರಲಿ ಮತ್ತು ಬ್ಯಾಕ್ ಪ್ಯಾನಲ್ ಕಂಪ್ಲೀಟ್ಲಿ ಪಾಲಿಕಾರ್ಬನೇಟ್ ಮೆಟೀರಿಯಲ್ನ ಕೊಡ್ತಿದ್ದಾರೆ. ಮತ್ತು ಎರಡೂ ಫೋನ್ಸ್ಗಳ ಲಾಕ್ ಕೀನ ಸ್ವಲ್ಪ ಇಲ್ಲಿ ಯುನೀಕ್ ಮಾಡೋ ಸಲುವಾಗಿ ಆರೆಂಜ್ ಕಲರ್ ಅಂತ ಕೊಡಿದ್ದಾರೆ. ಮತ್ತು Nova 2 Ultra 5G ನಲ್ಲಿ ನಿಮಗೆ ಎರಡೂ ಕಡೆ ಮೇಲಿನ ಮತ್ತು ಕೆಳಗಿನ ಸೈಡ್ಗೆ ಈ ಟ್ರಿಗರ್ಸ್ ಕೀ ಕೊಡ್ತಿದ್ದಾರೆ. ಸ್ಪೆಷಲಿ ಗೇಮಿಂಗ್ ಟ್ರಿಗರ್ಸ್ ಅಂತ ಕರಿಬಹುದು. ಇದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಮಾತಾಡ್ತಿದ್ದೀನಿ. ನಿಜವಾಗ್ಲೂ ಗೇಮರ್ಸ್ನ ತುಂಬ ಅಟ್ರಾಕ್ಟ್ ಮಾಡುತ್ತೆ ಮತ್ತು ಅಷ್ಟೇ ಸ್ಮೂತ್ಲಿ ಕೆಲಸನೂ ಮಾಡುತ್ತೆ. ಸೊ ಬಾಕಿ Nova 2 ನಲ್ಲಿ ನಿಮಗೆ ಸಿಂಗಲ್ ಸ್ಪೀಕರ್ ಸಿಕ್ಕಿದ್ರೆ, Nova 2 Ultra 5G ನಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳನ್ನ ಕೊಡ್ತಿದ್ದಾರೆ. ಸೊ ಓವರಾಲ್ ಲುಕ್ಸ್ ಮತ್ತು ಡಿಸೈನಲ್ಲಿ ಪ್ರೊಟೆಕ್ಷನ್ ಬಗ್ಗೆ ಇನ್ನೂ ಸ್ವಲ್ಪ ಕಾಳಜಿ ವಹಿಸಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಬಜೆಟು ಪ್ರೈಸ್ ಎಲ್ಲ ನೋಡ್ಕೊಂಡಾಗ ಬೇರೆ ಸ್ಮಾರ್ಟ್ ಫೋನ್ಸ್ಗಳಿಗಿಂತ ಸ್ವಲ್ಪ ಯುನೀಕ್ ಮತ್ತು ಡಿಫ್ರೆಂಟ್ ಡಿಸೈನ್ ಒಂದಿಗೆ ತುಂಬ ಬೇರೆ ಬೇರೆ ಫೀಚರ್ಸ್ಗಳೊಂದಿಗೆ ಡಿಸೈನಲ್ಲಿ ಕೂಡ ಹೊಸ ಬ್ರ್ಯಾಂಡ್ ಇದ್ದರೂ AI+ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೊಂದು ವಿಷಯ ಮರ್ತೋಗಿದೆ. ಈ Nova 2 Ultra 5G IP68 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಸೊ ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಇನ್ಯಾವಾಗ ಈ ಎರಡೂ ಸ್ಮಾರ್ಟ್ ಫೋನ್ಸ್ಗಳ ಡಿಸ್ಪ್ಲೇಗೆ ಬರ್ತೀವಿ. ಸೊ Nova 2 Ultra 5G 6.78 ಇಂಚಸ್ನ ಆಂಬ್ಲೆ ಡಿಸ್ಪ್ಲೇ ಕೊಡ್ತಿದ್ದಾರೆ. ಅದು 120 Hz ರಿಫ್ರೆಶ್ ಒಂದಿಗೆ. ಸೊ ಇದರಿಂದ ಬ್ರೈಟ್ನೆಸ್ಸು, ಕಲರ್ಸು, ವಿವಿಂಗ್ ಆ್ಯಲ್ಸ್ಗಳ ಸಖತ್ತಾಗಿದೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಯೂಸ್ ಮಾಡಿ ಈ ಫೋನ್ನ ಈ ಪ್ರೈಸಲ್ಲಿ ಒಂದು ಬೆಸ್ಟ್ ಡಿಸ್ಪ್ಲೇ ಅಂತ ನಾನು ಕರಿಬಲ್ಲೆ. ನೋಡಿ, ಇದರಲ್ಲಿ 1800 nitsನ ಪೀಕ್ ಬ್ರೈಟ್ನೆಸ್ ಇದೆ, 800 nitsನ ಹೈ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಸೊ ಒಂದು ಯೂಟ್ಯೂಬಲ್ಲಿ HDR ಸರ್ಟಿಫೈಡ್ ಇರೋದ್ರಿಂದ ನೀವು ಇದರಲ್ಲಿ 4K ವಿಡಿಯೋಸ್ಗಳನ್ನ ಯಾವುದೇ ಕ್ವಾಲಿಟಿನಲ್ಲಿ ಹೈ ವಿಸಿಬಿಲಿಟಿಯಿಂದ ನೋಡ್ಕೋಬೋದು. ಯಾವುದೇ ಲ್ಯಾಗು, ಫ್ರೀಸು ಇಂಥದ್ದನ್ನು ನಾನು ಕಂಡಿಲ್ಲ. ಮತ್ತು ಆ್ಯಪ್ ಓಪನಿಂಗು, ಪರ್ಫಾರ್ಮೆನ್ಸು, ಟಚಸ್ ಎಲ್ಲ ತುಂಬ ಚೆನ್ನಾಗಿದೆ. ಎವನ್ ಔಟ್ಡೋರ್ ಬಿಸಿಲಲ್ಲಿ ಇದು ಯಾವುದೇ ಫ್ಲಿಕರ್ ಆಗದೆ ಆರಾಮಾಗಿ ವಿಸಿಬಿಲಿಟಿ ಸಿಗುತ್ತೆ. ಮತ್ತು ಬೆಸಲ್ಸ್ಗಳು ಕೂಡ ತುಂಬ ಚಿಕ್ಕದಾಗಿದೆ. ಚಿನ್ ಕೂಡ ಸ್ವಲ್ಪ ಚಿಕ್ಕದಾಗಿದೆ. ಸೊ ಓವರಾಲ್ ನಾನು ಈ ಫೋನ್ನ ತುಂಬ 3-4 ಡೇಸಿಂದ ವಿಡಿಯೋಸ್ಗಳು ಯೂಸೇಜ್ ಎಲ್ಲ ಮಾಡಬೇಕಾದ್ರೆ ನನಗೆ ಯಾವುದೋ ಓಪನ್ ಅವರ 30,000-40,000 ಫೋನ್ಗಳ ಕೈಲಿ ಹಿಡ್ಕೊಂಡು ಏನಪ್ಪ ಅಂತ ಫ್ರಂಟ್ ವ್ಯೂ ಇಂದ ಅನಿಸ್ತಾ ಇದೆ. ಸೊ ಆ ರೀತಿ ಡಿಸ್ಪ್ಲೇ ಇದೆ. ನಾನು ಡಿಸ್ಪ್ಲೇಂದಿಗೆ ಈ ಫೋನೊಂದಿಗಂತೂ ತುಂಬ ಅಂದರೆ ತುಂಬ ಹ್ಯಾಪಿ ಇದ್ದೀನಿ. ಇನ್ನು ಯಾವಾಗ Nova 2 5G ಬರ್ತೀವಿ, ಇದು ಜಸ್ಟ್ 9,000 ರೂಪಾಯಿ ಫೋನ್ ಇದರಿಂದ ಇಲ್ಲಿ ನಿಮ್ಗೊಂದು ನಾಚ್ ಕೊಡ್ತಿದ್ರೆ ಆಯ್ತಾ. ಮತ್ತು ಬೆಸಲ್ಸ್ಗಳು ಕೂಡ ತುಂಬ ದೊಡ್ಡದಾಗಿದೆ ನೋಡ್ಕೋಬೋದು. ಇದು ಫ್ರಂಟಿಂದಾನೇ ಬಜೆಟ್ ಫೋನ್ ಅಂತಪ್ಪ ಅನ್ಸೇ ಬಿಡುತ್ತೆ. ಬಟ್ ದೊಡ್ಡ ಸೈಜ್ನ ಡಿಸ್ಪ್ಲೇ ಕೊಡ್ತಿದ್ದಾರೆ. ಇಲ್ಲಿ ಕೂಡ ಬ್ರೈಟ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ಕ್ಲಾರಿಟಿ, ಕಲರ್ಸ್ಗೆಲ್ಲ ಚೆನ್ನಾಗಿದೆ. ನಾನು ಈ ಪ್ರೈಸ್ನಲ್ಲಿ ಕೂಡ ಓಕೆ ಅನ್ನೋದಕ್ಕಿಂತ ಬೆಸ್ಟ್ ಡಿಸ್ಪ್ಲೇ ಅಂತ ಕರಿಬಲ್ಲೆ. ಬಟ್ ದಿ ಬೆಸ್ಟ್ ಅಂತ ನಾನು ಸ್ಪೆಷಲಿ AI+ Nova 2 Ultra ಫೋನ್ ಕರಿಬಲ್ಲ. ಇನ್ನು ಯಾವಾಗ ಈ ಎರಡೂ ಫೋನ್ಸ್ಗಳಂತ
ಕ್ಯಾಮ್ರಾಗೆ ಬರ್ತೀವಿ ನೋಡಿ. ಇಲ್ಲಿ ಮೇನ್ಲಿ ಈ AI ಪ್ಲಸ್ ನೋವಾ 2 5G ಏನಿದೆ ಇದರಲ್ಲಿ ಮೇನ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರು ಮತ್ತೊಂದು 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಈ ಸ್ಮಾರ್ಟ್ ಫೋನಲ್ಲಿ ನಾನು ಕೆಲವೊಂದು ಫೋಟೋಸ್ಗಳು ತೆಗೆದಿದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಡೀಟೇಲಿಂಗು ಕಲರ್ಸ್ಗಳು ನಾವೇನು ದುಡ್ಡು ಕೊಡ್ತಾ ಇದೀವಿ ನೋಡಿ ಆ ಲೆವೆಲ್ಗೇನೆ ಬರುತ್ತೆ. ತುಂಬ ಬ್ರೈಟರು, ಬೆಂಕಿ, ಅದ್ಭುತ ಅಂತ ಅಲ್ಲ, ಡೀಸೆಂಟ್ ಕ್ವಾಲಿಟಿಗಿಂತ ಒಂದು ಒಳ್ಳೆ ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ಪೋರ್ಟ್ರೇಟ್ಸ್ ಕೂಡ ಅಷ್ಟೇ, ಸ್ವಲ್ಪ ಇಮೇಜ್ ಪ್ರೊಸೆಸಿಂಗ್ ಎಲ್ಲ ಟೈಮ್ ತೊಗೊಳುತ್ತೆ. ಮತ್ತು ಕೆಲವೊಂದು ಟೈಮ್ ಅಂತೂ ಈ ಸಾಫ್ಟ್ವೇರ್ ಇಶ್ಯೂ ಇರುತ್ತೆ ಅನ್ಕೋತೀನಿ. ಇದನ್ನ ಸ್ವೈಪ್ ಮಾಡಬೇಕಾದ್ರೆ, ಇಮೇಜ್ ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದರೆ ಸರ್ಪ್ರೈಸಿಂಗ್ಲಿ ಇದು 9,000 ರೂಪಾಯಿ ಫೋನ್ ಇದ್ರೂ ಕೂಡ 4K 30 FPS ನಿಮಗೆ ರಿಯರ್ ಕ್ಯಾಮ್ರಿಂದ ವಿಡಿಯೋ ಸಪೋರ್ಟ್ ಆಗುತ್ತೆ. ಕ್ವಾಲಿಟಿ ಸಖತ್ತಾಗಿದೆ. ಸ್ವಲ್ಪ ಇಲ್ಲಿ ವಿಡಿಯೋ ನೋಡ್ಕೊಂಡು ನೀವು ಅರ್ಥ ಮಾಡ್ಕೋಬೋದು ಇದು ಯಾವ ರೇಂಜಿಗೆ ಕ್ವಾಲಿಟಿ ಸಿಗ್ತಿದೆ ಅಂತ. ಆದರೆ ನಾನು ಸರ್ಪ್ರೈಸ್ ಆಗಿದ್ದು ಈ AI ಪ್ಲಸ್ ನೋವಾ ಅಲ್ಟ್ರಾ 2 5G ಇರುವಂಥ ಮೇನ್ 50 ಮೆಗಾ ಪಿಕ್ಸೆಲ್ನ ಸೋನಿ IMX 752 ಸೆನ್ಸರು ಮತ್ತು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾದೊಂದಿಗೆ ಫ್ರಂಟಲ್ಲಿ 13 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಾರೆ. ಸೊ ಈ ಸ್ಕ್ರೀನ್ ಮೇಲೆ ಫೋಟೋಸ್ಗಳು ನೋಡ್ಕೋಬಹುದು. ಡೇ, ಇಂಡೋರು, ಔಟ್ಡೋರು ಎಲ್ಲ ಕಡೆ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳು ತೆಗೆದಿದ್ದೀನಿ. ಸೊ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಮತ್ತು ಪಿಕ್ಚರ್ ಕ್ಲಿಕ್ ಮಾಡೋಕ್ಕೆ ಕಂಟಿನ್ಯೂಸ್ಲಿ ಹೋದರೆ ಇಲ್ಲಿ ಕೂಡ ಸ್ವಲ್ಪ ಚಿಕ್ಕ ಟೈಮ್ ತೊಗೊಳುತ್ತೆ. ಬಟ್ ಆಫ್ಟರ್ ಇಮೇಜ್ ಪ್ರೊಸೆಸಿಂಗ್ ಆದಮೇಲೆ ಎಡ್ಜ್ ಕಟ್ಟಿಂಗು ಕಲರ್ಸ್ಗಳು ಕೂಡ ಚೆನ್ನಾಗಿದೆ. ಮತ್ತು ಕೆಲವೊಂದು ಟೈಮ್ ಪೋರ್ಟ್ರೇಟ್ಸಲ್ಲಿ ಎಡ್ಜ್ ಕಟ್ಟಿಂಗ್ ಅಷ್ಟೊಂದು ಸರಿಯಾಗಿ ಅನಿಸಲ್ಲ. ಬಟ್ ಕ್ಲಾರಿಟಿ, ಕಲರ್ಸ್ಗಳು, ಸ್ಕಿನ್ ಟೋನನ್ನು ತುಂಬ ಅಬ್ಸರ್ವ್ ಮಾಡಿಬಿಟ್ಟು ಕರೆಕ್ಟಾಗಿ ಕೊಡುತ್ತೆ. ಮತ್ತು ಕೆಲವೊಂದು ಟೈಮ್ ಅಂತೂ ಈ ಫೇಸಲ್ಲಿರುವಂಥ ಬ್ರೈಟ್ನೆಸ್ ಏನೂ ಇಶ್ಯೂ ಇಲ್ಲ, ನ್ಯಾಚುರಲ್ ಕಲರ್ ಕೊಡುತ್ತೆ. ಬಟ್ ಸ್ಕಿನ್ ಮೇಲಿರುವಂಥ ಸ್ಪಾಟ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡೋದು ತೋರಿಸಂಗಿರುತ್ತೆ. ಇದು ಸ್ವಲ್ಪ ಫಿಕ್ಸ್ ಆಗಬೇಕು ಸಾಫ್ಟ್ವೇರಲ್ಲಿ. ಇನ್ನು ಅಲ್ಟ್ರಾ ವಿಡಿಯೋ ಫೋಟೋಸ್ಗಳು ಕೂಡ ನೋಡ್ಕೋಬಹುದು. ಮತ್ತು ಸೆಲ್ಫಿನಲ್ಲಿ ಕೂಡ ಅಷ್ಟೇ ಸ್ಕಿನ್ನನ್ನು ಸ್ಮೂತ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಅನ್ನೋದಕ್ಕಿಂತ ಬೆಟರ್ ಪಿಕ್ಚರ್ಸ್ಗಳನ್ನ ಸೆಲ್ಫಿಯಿಂದ ಕೂಡ ತೆಗೆಯುತ್ತೆ. ಆದರೆ ಸರ್ಪ್ರೈಸಿಂಗ್ಲಿ ನೀವು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕ್ಯಾಮ್ರಾದಲ್ಲಿ 15,000 ರೂಪಾಯಿ ಫೋನ್ ಗುರು 4K 30 FPS ವಿಡಿಯೋ ರೆಕಾರ್ಡ್ ಸಪೋರ್ಟ್ ಆಗುತ್ತೆ. ಸೊ ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ರಿಯರ್ ಕ್ಯಾಮ್ರಾದಲ್ಲಿ ಮಾಡಿರುವಂಥ ವಿಡಿಯೋ ಸ್ಯಾಂಪಲು ಈ ರೀತಿಯಾಗಿದೆ. ಸ್ಟೆಬಿಲೈಸೇಷನು ಇದು EIS ಸಪೋರ್ಟ್ ಆಗುತ್ತೆ, OIS ಸಪೋರ್ಟ್ ಇಲ್ಲ. ಇಲ್ಲಿ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಈ ಬಜೆಟಲ್ಲಿ. ಬಾಕಿ ಫ್ರಂಟಿಂದ ಕೂಡ ಈ ವಿಡಿಯೋ 4K 30 FPS ರೆಕಾರ್ಡ್ ಆಗಿದೆ. ಸೊ ಈ ರೀತಿ ಇರೋಂಥ ಕ್ವಾಲಿಟಿ ಬರುತ್ತೆ. ಸೊ ಓವರಾಲ್ ಕ್ಯಾಮ್ರಾ ಬಗ್ಗೆ ನಾನು ಒಂದೇ ಮಾತ್ರ ಹೇಳಬೇಕಪ್ಪ ಅಂದರೆ 8-9 ಬಜೆಟಲ್ಲಿ ಜಾಸ್ತಿ ಕ್ವಾಲಿಟಿ ಫೋಟೋಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ 15,000 ರೂಪಾಯಿ ಬಜೆಟಲ್ಲಿ ಈ ನೋವಾ 2 ಅಲ್ಟ್ರಾ 5G ನಾನು ಸ್ವಲ್ಪ ನನಗೆ ಇಷ್ಟ ಆಯ್ತಿದ್ದು ಈ ಫೋಟೋಸ್ಗಳಂತ ಕ್ಲಾರಿಟಿ, ಕಲರ್ಸ್ಗಳ ಜೊತೆಗೆ 20-30 ರೂಪಾಯಿ ಫೋನ್ಸಲ್ಲಿ ಕೂಡ ಯಾರೋ 4K ರೆಕಾರ್ಡೇ ಸಪೋರ್ಟ್ ಕೊಡ್ತಿಲ್ಲ ಅಂಥದ್ದಲ್ಲಿ ಹೊಸ ಬ್ರ್ಯಾಂಡ್ ಆಗಿದ್ದು ಕಾಂಪೀಟ್ ಮಾಡೋಕ್ಕೆ ಇದೊಂದು ಒಳ್ಳೆ ಕೆಲಸ ಮಾಡಿದೆ. ಹೋಪ್ಫುಲ್ಲಿ ಮುಂದಿನ ಅಪ್ಡೇಟ್ಸ್ಗಳಲ್ಲಿ ಈ ಇಶ್ಯೂಸ್ಗಳನ್ನ ಕೂಡ ಫಿಕ್ಸ್ ಮಾಡಿಕೊಂಡು ಇನ್ನೂ ಬೆಟರ್ ಸೆಲ್ಫಿ ಮತ್ತು ಬೆಟರ್ ಫೋಟೋ ವಿಡಿಯೋ ಕ್ವಾಲಿಟಿ ಒಂದಿಗೆ ಮಾರ್ಕೆಟಲ್ಲಿ ಬರ್ಬೋದು ಅನ್ಕೋತೀನಿ. ನಾನು ಸದ್ಯಕ್ಕೆ ಎರಡೂ ಫೋನ್ಸ್ಗಳ ಕ್ಯಾಮ್ರಾದೊಂದಿಗೆ ಹ್ಯಾಪಿ ಇದ್ದೀನಿ. ಇದು ಯಾವಾಗ ಈ ಫೋನ್ಸ್ಗಂತ ಪರ್ಫಾರ್ಮೆನ್ಸ್ ಬರ್ತೀವಿ. ಈ ಬಜೆಟಲ್ಲಿ ಈ ನೋವಾ 2 5G ಏನಿದೆ ಇದೊಂದು ಬೇಸಿಕ್ ಯೂನಿಸಾಕ್ನ T200 ಚಿಪ್ಸೆಟ್ನ ಒಳಗೊಂಡಿದೆ. ಇದು ಡೇ ಟು ಡೇ ಯೂಸಲ್ಲಿ ವಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ಕು ಇಂಥದ್ದೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಈ ಫೋನ್ ಯಾವುದೇ ಇಶ್ಯೂಸ್ಗಳು ಹೊರಗಲ್ಲ. ಬಟ್ ನೀವು ಇದರಲ್ಲಿ ಹೆವಿ ಗೇಮ್ಸ್ಗೆಲ್ಲ ಬಜೆಟಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆಟ ಆಡೋಕ್ಕೂ ಆಗಲ್ಲ. ಆದರೆ ಈ ಬಜೆಟಲ್ಲಿ ಒಂದು ಒಳ್ಳೆ ಚಿಪ್ಸೆಟ್ನ ಒಳಗೊಂಡು ಈ AI ಪ್ಲಸ್ ನೋವಾ 2 ಅಲ್ಟ್ರಾ 5G ನೋಡಿ ಡೈಮೆನ್ಸಿಟಿ 7400 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಮಾರ್ಕೆಟ್ಲಿ ಈ ಚಿಪ್ಸೆಟ್ಟನ್ನು ರಿಯಲ್ಮಿಯವರೆಲ್ಲ 30,000 ರೂಪಾಯಿ ಥರ ಫೋನಲ್ಲಿ ರಿಯಲ್ಮಿ 16 ಕೊಡ್ತಿದ್ರು. ಸೊ ಅದನ್ನೇ ಇವರು 15,000 ರೂಪಾಯಿ ಕೊಡ್ತಿದ್ದಾರೆ. ಬಾಕಿ T5X ಆಗಿರಲಿ, ಇನ್ನಿತರ ಮೋಟೋ G86 ಆಗಿರಲಿ ಇವರೆಲ್ಲ 12,000 ರೂಪಾಯಿ ಕೊಡ್ತಿದ್ದಾರೆ. ಇವರು ಎಲ್ಲಕ್ಕಿಂತ ಚೀಪ್ ಬೆಲೆಗೆ ಈ ಒಂದು ಒಳ್ಳೆ ಚಿಪ್ಸೆಟ್ನ ಇದರಲ್ಲಿ ಕೊಡ್ತಿದ್ದಾರೆ. ಸೊ ನಾವು ಈ ಫೋನಲ್ಲಿ ಬೇರೆ ಬೇರೆ ಗೇಮ್ಸ್ಗಳನ್ನೆಲ್ಲ ಟೆಸ್ಟ್ ಮಾಡಿದ್ವಿ. ಪರ್ಫಾರ್ಮೆನ್ಸು, ಯೂಸೇಜು, ಆ್ಯಪ್ ಓಪನಿಂಗು ಏನಾದರೂ ಚೆನ್ನಾಗಿದೆ. ಬಟ್ ಕೆಲವೊಂದು ಟೈಮ್ ನಾವು ಆ್ಯಪ್ ಓಪನಿಂಗ್ ಮಾಡೋ ಟೈಮಲ್ಲೆಲ್ಲ ಆಗಿರಲಿ ಅಥವಾ ಈ ಗೇಮ್ಸ್ಗಳು ಆಡಬೇಕಾದ್ರೆ ಸ್ವಲ್ಪ ಫ್ರೇಮ್ ಡ್ರಾಪ್ಸ್ನ ಕೂಡ ಕಂಡಿದ್ದೀವಿ. ಎವನ್ ಹೀಟ್ ಕಂಟ್ರೋಲ್ ಮಾಡೋಕ್ಕೆ VC ಕೂಲಿಂಗ್ ಚೇಂಬರ್ಸ್ನ ಕೂಡ ಕೊಟ್ಟವ್ರೆ. ನೀವು ಇದರಲ್ಲಿ ಹೆವಿ ಗೇಮ್ಸ್ಗಳನ್ನ ಒಂಥರ ಗೇಮರ್ಸ್ನ ಟಾರ್ಗೆಟ್ ಮಾಡಿಬಿಟ್ಟೆ ಈ ಚಿಪ್ಸೆಟ್ ಆಗಿರಲಿ ಅಥವಾ ಈ ಗೇಮಿಂಗ್ ಟ್ರಿಗರ್ಸ್ಗಳನ್ನ ಕೂಡ ಕೊಟ್ಟವ್ರೆ. ಸೊ ನೀವು ಗೇಮ್ಸ್ ಆಡಬೇಕಾದ್ರೆ ಈ ಬಟನ್ ಒತ್ತಿದ್ರೆ ನೋಡ್ಕೋಬೋದು ಎಷ್ಟೊಂದು ಕ್ವಿಕ್ಲಿ ಇಲ್ಲಿ ಬುಲೆಟ್ಸ್ಗಳು ಮೂವ್ ಆಗುತ್ತೆ. ಮತ್ತು ಗೇಮಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಜಸ್ಟ್ ನೀವು ಟಚ್ ಆಗ್ತಾ ಇದ್ರೆ ಸಾಕು ಇಲ್ಲಿ ಬುಲೆಟ್ಸ್ಗಳು ಫೈರ್ ಆಗ್ತಾ ಇರುತ್ತೆ. ಸೊ ಇದೊಂಥರ ಗೇಮರ್ಸ್ನ ತುಂಬ ಅಟ್ರಾಕ್ಟ್ ಮಾಡುತ್ತೆ. ಮತ್ತು ಬಜೆಟಲ್ಲಿ ಇದೊಂಥರ ಒಳ್ಳೆ ಚಿಪ್ಸೆಟ್ ಒಳಗೋದ್ರಿಂದ ಕೂಡ ಒಂದು ಗೇಮಿಂಗ್ ಕಡೆಯಿಂದ ಕೂಡ ಫೋಕಸ್ ಮಾಡಿಬಿಟ್ಟು ನಾನೊಂದು ಬಜೆಟ್ ಗೇಮಿಂಗ್ ಫೋನ್ ಅಂತ ಕೂಡ ಕರಿಬಲ್ಲೆ. ಬಟ್ ನೀವು ಪ್ರೋ ಲೆವೆಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದರಲ್ಲಿ ಪಡೆಯೋಕ್ಕಾಗಲ್ಲ. ಆಯ್ತು, ಇದೊಂದು ಹೊಸ ಬ್ರ್ಯಾಂಡ್ ಫೋನ್ ಆಗಿದ್ದು ಇನ್ನೂ ಸ್ವಲ್ಪ ಇದರಲ್ಲಿ ಚಿಕ್ಕ ಪುಟ್ಟ ಅಪ್ಡೇಟ್ಸ್ಗಳಾಗಿರಲಿ, ಇನ್ನೂ ಕೆಲವೊಂದು ಥಿಂಗ್ಸ್ಗಳು ಫಿಕ್ಸ್ ಆದರೆ ಇನ್ನೂ ಬೆಟರ್ ಮತ್ತು ಬಜೆಟಲ್ಲಿ ಡೆಫಿನೆಟ್ಲಿ ಇದು ಒಂದು ಬೆಂಕಿ ಗೇಮಿಂಗ್ ಫೋನ್ ಕೂಡ ಆಗ್ಬೋದು. ಇದು ಸಾಫ್ಟ್ವೇರು, ಸ್ಟೋರೇಜು, AI ಫೀಚರ್ಸ್ಗಳ ಏನಾದರೂ ಇದೆಯಪ್ಪ ಅಂತ ನೀವು ಕೇಳಿದ್ರೆ ಎರಡೂ ಸ್ಮಾರ್ಟ್ ಫೋನ್ಸ್ಗಳು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 16ನೊಂದಿಗೆ ಇವರದೇ ಆದ ಈ ನೆಕ್ಸ್ಟ್ ಕ್ವಾಂಟಮ್ OS ಅಂತ ಸಿಗುತ್ತೆ. ಇದು ಕ್ವಾಂಟಮ್ OS 1 ಮೇಲೆ ನಡೀತಾ ಇದೆ. ಸೊ ಆ್ಯಪ್ ಓಪನಿಂಗು, ಪರ್ಫಾರ್ಮೆನ್ಸು, ಯೂಸೇಜ್ ಎಲ್ಲ ಚೆನ್ನಾಗಿದೆ, ಸ್ಮೂತ್ಲಿ ಕೆಲಸ ಮಾಡುತ್ತೆ. ಈ ಬಜೆಟಲ್ಲಿರುವಂಥ ನೋವಾ 2 ಏನಿದೆ ಇದು ಸ್ವಲ್ಪ ಆ್ಯಪ್ ಓಪನಿಂಗಲ್ಲಿ ಸ್ಲೋಲಿ ಟೈಮ್ ತಗೊಳುತ್ತೆ. ಬಟ್ ಈ ನೋವಾ 2 ಅಲ್ಟ್ರಾ 5G ಸ್ವಲ್ಪ ಸ್ಮಾರ್ಟ್ಲಿ ಮತ್ತು ಕ್ವಿಕ್ಲಿ ಕೆಲಸ ಮಾಡುತ್ತೆ. ಬಾಕಿ ಎರಡೂ ಸ್ಮಾರ್ಟ್ ಫೋನ್ಸ್ಗಳು ನಿಮಗೆ ಜೆಮಿನೈ ಇಂಟಿಗ್ರೇಷನ್ ಸಿಗುತ್ತೆ. ಜಸ್ಟ್ ನೀವು ಇಲ್ಲಿ ಈ ಲಾಂಗ್ ಬಟನ್ ಒತ್ತಿದ್ರೆ ಆರಾಮಾಗಿ ನೀವು ಜೆಮಿನೈ ಕೂಡ ಯೂಸ್ ಮಾಡ್ಕೋಬಹುದು. ಇನ್ನು ಸಾಫ್ಟ್ವೇರ್ ಬೇಟಲ್ಲಿ ಸ್ವಲ್ಪ ಇಲ್ಲಿ ಕಂಜೂಸಿ ಮಾಡಿದ್ರೆ ಅನ್ಸುತ್ತೆ. ಇಲ್ಲಿ OnePlus
2 ಇಯರ್ಸ್ನ OS ಅಪ್ಡೇಟ್ ಕೊಡ್ತಿದ್ದಾರೆ. ಅಟ್ಲೀಸ್ಟ್ 3+4 ಇಯರ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಾಕಿ ಸ್ಟೋರೇಜ್ ಮತ್ತು ರ್ಯಾಮಲ್ಲಿ LPDDR4X ಮತ್ತು ಅದೇ UFS 2.2 ಸ್ಟೋರೇಜ್ ಕೊಡ್ತಿದ್ದಾರೆ. ಇಲ್ಲಿ ಇನ್ನು ಸ್ವಲ್ಪ ಬೆಟರ್ ಅಪ್ಗ್ರೇಡ್ ಇರಬೇಕಾಗಿತ್ತು, ಬಟ್ ಬಜೆಟಲ್ಲಿ ಜಾಸ್ತಿ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಆಯ್ತಾ. ಎಲ್ಲ ಬ್ರ್ಯಾಂಡ್ಸ್ಗಳು ಇದನ್ನೇ ಮಾಡ್ತಿದೆ. ಮತ್ತೊಂದು ಇಲ್ಲಿ 256GB ಕೊಡಬೇಕಾಗಿತ್ತು, ಆ ವೇರಿಯಂಟ್ನ ಕೊಟ್ಟಿಲ್ಲ. 2-3 ವೇರಿಯಂಟ್ಸ್ಗಳ ಆಪ್ಷನ್ಸ್ಗಳು ಮಾತ್ರ ನೋಡೋಕೆ ಸಿಗುತ್ತಿದೆ. ಬಾಕಿ ಇಲ್ಲಿ ನೀವು 2 ಸಿಮ್ ಕಾರ್ಡ್ ಮತ್ತು ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಕೊಡ್ತಿದ್ದಾರೆ. 1 TB ತನಕ ಮೆಮರಿ ಕಾರ್ಡ್ ಏನೋ ಹಾಕೋಬೋದಂತೆ. ಇದು ಯಾರಿಗೂ 1 TB ಮೆಮರಿ ಕಾರ್ಡ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಸ್ಟೋರೇಜ್ ವೇರಿಯಂಟ್ ಆದರೂ ಈ AI+ ಅವರು ಸ್ವಲ್ಪ ದೊಡ್ಡ ಸಂಖ್ಯೆನ ಆ್ಯಡ್ ಮಾಡಬೇಕಾಗಿತ್ತಪ್ಪ ಅಂತ ಪರ್ಸನಲಿ ನನಗನ್ಸುತ್ತೆ. ಇನ್ನು ಕೊನೆಯದಾಗಿ ಬ್ಯಾಟ್ರಿನಲ್ಲಿ ಹೆಂಗಿದೆಯಪ್ಪ ಅಂತ ಕೇಳ್ತಿದ್ರೆ, 2 ಸ್ಮಾರ್ಟ್ಫೋನ್ಸ್ಗಳು 6000 mAh ಪಿಕಪ್ ಬ್ಯಾಟ್ರಿ ಒಳಗೊಂಡಿದೆ. ಮತ್ತು ನೋಡೋಕೆ ಸ್ಲಿಮು ಲೈಟ್ ವೇಟ್ ಕೂಡ ಇದೆ. ಒಂದು ಒಳ್ಳೆ ವಿಚಾರ ಅಂತ ಕರಿಬೋದು. ಆದರೆ ಇನ್ ಬಾಕ್ಸ್ ಪವರ್ ಬಂದ್ವಿಯಪ್ಪ ಅಂದರೆ ನೋವಾ 2 5G ಏನಿದೆ, ಇದು ಜಸ್ಟ್ 10 ವ್ಯಾಟ್ನ ಪವರ್ ಒಳಗೊಂಡು ಬರುತ್ತೆ. ಮತ್ತು ಇದು ಫೋನ್ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಇನ್ನು ನೋವಾ 2 5G ಅಲ್ಟ್ರಾ ಕೂಡ ಅಷ್ಟೇ 18 ವ್ಯಾಟ್ನ ಪವರ್ ಜೊತೆಗೆ 40 ವ್ಯಾಟ್ ತನಕ ಫೋನ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ 18 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಸಿಗುತ್ತೆ. ಬಟ್ ಜೊತೆಗೆ ನಿಮಗೆ ನೋವಾ ಪಾಡ್ಸ್ನ ಕೂಡ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಿದ್ದಾರೆ. ಸೊ ಬ್ಯಾಟ್ರಿ ಲೈಫಲ್ಲಿ ನೋವಾ 2 ಅಲ್ಟ್ರಾ 5G ಇದೊಂದು 4 nanoH ಚಿತ್ರದಿಂದ ವೆಲ್ ಬ್ಯಾಟ್ರಿ ಆಪ್ಟಿಮೈಸ್ಡ್ ಇದೆ. ಸೊ ಹೀಗಾಗಿ ನೀವೊಂದು ಒಳ್ಳೆ ಬ್ಯಾಟ್ರಿ ಲೈಫ್ನ ಡೆಫಿನೆಟ್ಲಿ ಈ ಫೋನ್ ಕೊಡ್ಬೋದು. ಬಟ್ ಇಲ್ಲಿ LCD ಡಿಸ್ಪ್ಲೇ ಇರೋದ್ರಿಂದ ಮತ್ತು ಯುನೀಕ್ ಸಾಕೋರೋ ಚಿಪ್ಸೆಟ್ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಇಲ್ಲಿ ಬ್ಯಾಟ್ರಿ ಈ 2 ಫೋನ್ಸ್ಗಳನ್ನ ಸೇಮ್ ನನ್ನ 2 ಒಂದೇ ಇದೆ ಅಲ್ವಾ. ಸೊ ಇಲ್ಲಿ ಬ್ಯಾಟ್ರಿ ಬೇಗ LCD ಡಿಸ್ಪ್ಲೇನ ಕಮ್ಮಿ ಆಗುತ್ತೆ. ಇಲ್ಲಿ AMOLED ಸ್ವಲ್ಪ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡಲ್ಲ. ಸೊ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್ ಜೊತೆಗೆ ಇದು ಹೊಸ ಬ್ರ್ಯಾಂಡ್ ಇದೆ, ಈ ಫೋನ ನಾವು ಕೊಂಡ್ಕೋಬೋದಪ್ಪ ಅಂತ ನೀವು ಕೇಳ್ತಿದ್ರೆ ಅಂದರೆ ನೋಡಿ, ಮಾರ್ಕೆಟ್ಲಿ ಬೇರೆ ಬ್ರ್ಯಾಂಡ್ಸ್ ಜೊತೆಗೆ ಈ ಫೋನ ಪ್ರೈಸಸ್ಸು ಸ್ಪೆಸಿಫಿಕೇಶನ್ ಕಂಪೇರ್ ಮಾಡಿದ್ರೆ ಇದು ಹೊಸ ಬ್ರ್ಯಾಂಡ್ ಇರೋದ್ರಿಂದ ಕಾಂಪಿಟೇಷನ್ ಮಾಡೋಕ್ಕೆ ಅಥವಾ ಕಾಂಪಿಟೇಷನ್ಗೆ ಟಕ್ಕರ್ ಕೊಡೋಕ್ಕೆ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಕೊಡ್ತಿದ್ದಾರೆ. ಸೊ ಓವರಾಲ್ ಈ ಸ್ಮಾರ್ಟ್ಫೋನಿಂದ ಈ ಸ್ಪೆಷಲಿ ಈ ನೋವಾ 2 5G ಏನಿದೆ, ಇದು 9,000 ರೂಪಾಯಿ ವಿತ್ ಆಫರಿಂದಿಗೆ ಲಾಂಚ್ ಆಗಿದೆ. ಅಂದರೆ ಈ ಫೋನ್ ಮೇಲೆ 11,000 ರೂಪಾಯಿ ಇದೆ, ಬಟ್ ಇದು 9,000 ರೂಪಾಯಿ ವಿತ್ ಆಫರಿಂದ ನೋಡೋಕೆ ಸಿಗ್ತದೆ. ಇನ್ನು ನೋವಾ 2 ಅಲ್ಟ್ರಾ 5G ಏನಿದೆ, ಇದು 17,000 ರೂಪಾಯಿ ಲಾಂಚ್ ಆಗಿದೆ, ಬಟ್ ವಿತ್ ಆಫರಿಂದಿಗೆ 14,999 ನೋಡೋಕೆ ಸಿಗ್ತದೆ. ಸೊ ವಿತ್ ಆಫರಿಂದಿಗೆ 2 ಡೀಲ್ಸ್ಗಳು ಚೆನ್ನಾಗಿದೆ. ಬಾಕಿ ನಾವು ಫೋನ್ಸ್ನ ಪರ್ಚೇಸ್ ಮಾಡಿದ್ವಿ, ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಹೆಂಗಿದೆಯಪ್ಪ ಅಂತ ಕೇಳಿದ್ರೆ ಒಟ್ಟಾರೆ ಇವ್ರದ್ದು 270ಗಿಂತ ಜಾಸ್ತಿ ಸರ್ವಿಸ್ ಸೆಂಟರ್ಗಳು ಕೂಡ ಇದೆ. ಸೊ ಇಲ್ಲಿ ದೊಡ್ಡ ಇಶ್ಯೂಸ್ಗಳು ಹಾಗಾಗತ್ತೆ ಹೀಗಾಗತ್ತೆ ಅಂತ ನಾನು ಏನು ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಸರ್ವಿಸ್ ಸೆಂಟರ್ ಆದರೂ ಇದೆ ಬೇರೆ ಬ್ರ್ಯಾಂಡ್ಸ್ಗಳು ಕಂಪೇರ್ ಮಾಡಿದ್ರೆ. ಹೊಸ ಬ್ರ್ಯಾಂಡ್ಸಲ್ಲಿ AI+ ಸ್ವಲ್ಪ ಒಳ್ಳೆ ಗೋಲ್ಸ್ಗಳ ಇಟ್ಕೊಂಡು ಒಳ್ಳೆ ಟಾರ್ಗೆಟ್ ಮಾಡ್ತಿದೆಯಪ್ಪ ಅನ್ಸುತ್ತೆ. ಸೊ ಬಾಕಿ ಇದಷ್ಟು AI+ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮಗೇನಾದ್ರು ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡ್ಬೋದು. ಮತ್ತು ಈ ಫೋನ್ಸ್ಗಳ ಸೇಲ್ ನಿಮಗೆ ನೋವಾ 2 5G ಇದೆ 14ನೇ ತಾರೀಕೆ ಫಸ್ಟ್ ಸೇಲ್ ನಡೀತಾ ಇದೆ. ನೋವಾ 2 ಅಲ್ಟ್ರಾ 5G ಇದೆ, ಇದು 17ನೇ ತಾರೀಕೆ ಫಸ್ಟ್ ಸೇಲ್ ನಡೀತಾ ಇದೆ. ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ಗಳನ್ನ ಮತ್ತು ಆಫರ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸಿಗೋಣ ಮುಂದಿನ ಇಲ್ಲಿ. ನೆಕ್ಸ್ಟ್ ಒನ್. ನಮಸ್ಕಾರ.